5 ಸ್ಟಾರ್ ಲಕ್ಕಿ ಸ್ಕೀಮ್ ಹರೇಕಳ ಇದರ ಎರಡನೇ ಹಂತದ ಸೀಸನ್ ಅಲ್ಲಿ ಮೂರನೇ ಡ್ರಾ ಆಗಿದೆ ಇವತ್ತು ನಡೀತಾ ಇರೋದು 5 ಸ್ಟಾರ್ ಲಕ್ಕಿ ಸ್ಕೀಮ್ ಹರೇಕಳ ಕಿಂಗ್ ಸ್ಟಾರ್ ಮೀಡಿಯಾ ಜೊತೆ ಕಳಿಸಿರುವಂತಹ ಎಲ್ಲ ಫೋಟೋಗಳು ಕಾಯಿನ್ಗಳನ್ನು ತಾವುಗಳು ಚೆಕ್ ಮಾಡಬೇಕಾಗಿ ವಿನಮ್ರ ವಿನಂತಿಯಿಂದ ಇವತ್ತು ಆಗಮಿಸಿದಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಧನ್ಯವಾದಗಳು. ಮತ್ತೆ ನೋಡೋಣ ಇವತ್ತಿನ ಅದೃಷ್ಟವಂತರು ಯಾರಾಗಿರಬಹುದು, ಯಾರು ಈ ಎರಡನೇ ಸೀಸನ್ನ ಮೂರನೇ ಹಂತದ ಅದೃಷ್ಟವಂತರು ಯಾರಾಗಿರಬಹುದು. ಇವತ್ತು ಕಾಗೆ ತಿಂದು ಕುಡಿಯುವ ನೀರಿಗೋಸ್ಕರ ಪರದಾಡುತ್ತಿರುವಾಗ ಅಲ್ಲಿ ಕಾಗೆ ಆಲೋಚಿಸಿದ್ದು ಒಂದೊಂದೇ ಕಲ್ಲುಗಳನ್ನು ಹಾಕಿ ನೀರು ಮೇಲೆ ಬರುವಾಗ ಕಾಗೆಗೆ ನೀರು ಸಿಗ್ತಾ ಇದೆ ನೋಡಿ. ಅದೇ ತರ ಆಗಿದೆ ಸ್ಕೀಮ್. ನಿಮ್ಮ ಈ ಡ್ರೀಮ್ ಯಾವ್ದಾಗಿರ್ಬೋದು, ಏನು ಬೇಕಾದ್ರೆ ಆಗಿರ್ಬೋದು, ನಿಮ್ಮ ಡ್ರೀಮ್ ಯಾವಾಗ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನಿಮ್ಮ ಶ್ರಮದಲ್ಲಾಗಿದೆ. ಇವತ್ತಿಲ್ಲದೆ ನಾಳೆ ನಿಮ್ಮ ಅದೃಷ್ಟವಂತ ಖಂಡಿತವಾಗಿಯೂ ನಿಮಗೆ ಕಾದಿರುತ್ತದೆ ಅಂತ ಹೇಳುತ್ತಾ 5 ಸ್ಟಾರ್ ಲಕ್ಕಿ ಸ್ಕೀಮ್ ಹರೇಕಳಕ್ಕೆ ಇವತ್ತು ಆಗಮಿಸಿದ್ದಾರೆ ಅಬ್ದುಲ್ ಹಮೀದ್ ಗೂಡಿನಹುಲಿ ಅವರು. ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ವೆಲ್ಕಮ್ ಸರ್. ಹಮೀದ್ ಸರ್ ವೆಲ್ಕಮ್ 5 ಸ್ಟಾರ್ ಲಕ್ಕಿ ಸ್ಕೀಮ್ ಹರೇಕಳ. ಎರಡನೇದಾಗಿ ನಮ್ಮ ಜೊತೆ ಇದ್ದಾರೆ ಬದ್ರುದ್ದೀನ್ ಬೈತಾನ್, ಇಮ್ತಿಯಾಜ್ ಬೇಗ್ರೆ. ಪ್ಲೀಸ್ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬದ್ರುದ್ದೀನ್. ಓಕೆ, ನೋಡೋಣ ಇವತ್ತಿನ ಅದೃಷ್ಟವಂತರು ಯಾರಾಗಿರಬಹುದು. ಗೂಡಿನ ಮನೆಯಿಂದ ಬಂದಿದ್ದಾರೆ ಅಬ್ದುಲ್ ಹಮೀದ್ ಅವರು. ಅಬೂಬಕರ್ ಸರ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಕಾಯಿನ್ಗಳನ್ನು ಸರಿಯಾಗಿ ಅಲುಗಾಡಿಸಿ ಗ್ರಾಹಕರಿಗೆ ಕಾಯಿನನ್ನು ತೋರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಕೆಟ್ ಅನ್ನು ಸರಿಯಾಗಿ ಅಲುಗಾಡಿಸಿಕೊಂಡು ಓಕೆ. ಇದರಿಂದ ಒಂದು ಕಾಯಿನ್ ನಮ್ಮ ಕೈಯನ್ನು ಎಷ್ಟು ಅಲುಗಾಡಿಸಬೇಕಾಗುತ್ತೆ ಅಷ್ಟು ಅಲುಗಾಡಿಸಿಕೊಂಡು ಒಂದು ಕಾಯಿನ್ ಮಾತ್ರ ತೆಗೆಯಬೇಕಾಗಿ. ನೀವು ನೋಡುವಾಗಿಲ್ಲ, ಮುಖವನ್ನು ಈ ಕಡೆ ತಿರುಗಿಸಿ ಒಂದು ಕಾಯಿನ್ ಮಾತ್ರ ನನ್ನ ಕೈಯಲ್ಲಿ ಕೊಡಬೇಕಾಗಿ ವಿನಮ್ರ ವಿನಂತಿ. ಥ್ಯಾಂಕ್ ಯು. ಯಾರಾಗಿರಬಹುದು? ಅದೇನೋ ಅದೃಷ್ಟ ನನಗೆ ಗೊತ್ತಾಗ್ತಾ ಇಲ್ಲ. ಮೂರರಿಂದಲೇ ಬರ್ತಾ ಇದೆ. ಯಾಕೆ ಗೊತ್ತಾಗ್ತಾ ಇಲ್ಲ? 3 ಸಲ ಮೂರನೇ ಹ್ಯಾಟ್ರಿಕ್ ಟ್ರಿಬಲ್. ಯಾಕೆ ಅದೃಷ್ಟವಂತರು 3ರಲ್ಲಿ ಇದ್ದಾರೆ ಅಂತ ಕಾಣ್ತಾ ಇದೆ. ಈ ಬಾರಿ 3 ಅಲ್ಲಿ ಸ್ಟಾರ್ಟ್ ಆಗುತ್ತೆ. 3 1 2 6 3 1 2 6 ನೋಡಿ ಗ್ರಾಹಕರೇ, 3 1 2 6 ಇವರಾಗಿರ್ತಾರೆ ಇವತ್ತಿನ 20,000 ವಿಜೇತರು. 600 ರೂಪಾಯಿ ಕಟ್ಟಿ 20,000 ರೂಪಾಯಿಯನ್ನು ಗೆಲ್ಲಿದ್ದಾರೆ ಈ ವ್ಯಕ್ತಿ. ನೋಡೋಣ ಇಲ್ಲಿ ಯಾರಾಗಿರಬಹುದು. ಇದರದ್ದು ಅದೃಷ್ಟವಂತರದ್ದು ಲೈವ್ ಮುಖಾಂತರ ನಿಮಗೆ ತೋರಿಸಲಾಗುವುದು. ವೀಕ್ಷಣೆಯಲ್ಲಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ಹೇಳುತ್ತಾ 5 ಸ್ಟಾರ್ ಲಕ್ಕಿ ಸ್ಕೀಮ್ ಹರೇಕಳ ಯಾವತ್ತು ನಿಮ್ಮ ಸೇವೆಯಲ್ಲಿ. ಇಲ್ಲಿ ಆಗಮಿಸಿದಂತಹ ವ್ಯಕ್ತಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.